Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 5.1ರಲ್ಲಿ 1ನೇ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆಯನ್ನು ಬಿಡಿಸೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು 1ನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆಯನ್ನು ಬಿಡಿಸಿದ್ದೀನಿ. ಅಲ್ಲಿ ಹೋಗಿ 1 ಮತ್ತು 2ನೇ ಪ್ರಶ್ನೆಯನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು 3ನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಪ್ರಶ್ನೆ ಏನಿದೆ ನೋಡ್ರಿ. ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150 ರೂಪಾಯಿ, ನಂತರ ಪ್ರತಿ ಮೀಟರ್ಗೆ ರೂಪಾಯಿ 50ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳಿದ್ದಾರೆ. ಹೌದಾ? ಹೇಗೆ ಬಿಡಿಸ್ತೀರಿ ಇದನ್ನು? ಏನು ಕ್ವಶನ್ ಅರ್ಥ ಆಯ್ತಾ? ಏನಂದರೆ ಫಸ್ಟ್ ಬಾವಿ ತೋಡುವಾಗಿ ಏನು ಮಾಡ್ತಾರಂತ 150 ರೂಪಾಯಿ ಅಂತ ತೊಗೋತಾರಂತ. ಅದಾದ್ಮೇಲೆ ನೆಕ್ಸ್ಟ್ ಪ್ರತಿ ಮೀಟ್ರಿಗೆ ಏನು ಮಾಡ್ತಾರಂತ 50 ರೂಪಾಯಿ ಹೆಚ್ಚಾಗುತ್ತಾ ಹೋಗುತ್ತಾ ಅಂತ ಹೇಳಿದ್ದಾರೆ. ಕ್ವಶನ್ ಕ್ಲಿಯರ್ ಆಯ್ತು? ನೆಕ್ಸ್ಟ್ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ನೋಡ್ರಿ. ಇಲ್ಲಿ ನೋಡ್ರಿ, ಮೊದಲ ಮೀಟರ್ಗೆ ಅಂತ ಹೇಳಿದ್ದಾರೆ. ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ಅಂದ್ರೆ ಮೊದಲ ಮೀಟರ್ ಅಂದರೆ ಎ1 ಎಷ್ಟಾಗುತ್ತಾ 150 ರೂಪಾಯಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ? ನಂತರದ ಮೀಟರ್ ಅಂದ್ರೆ ಪ್ರತಿ ಮೀಟ್ರಿಗೆ ಎಷ್ಟಂತ 50 ರೂಪಾಯಿ ಅಂತ ಹೇಳಿದ್ದಾರೆ. ಹೌದಾ? 50 ರೂಪಾಯಿ. ಹಂಗಂದ್ರೆ ಎ1 ಬೆಲೆ ಎಷ್ಟಾಯ್ತಿಲ್ಲ? 150 ರೂಪಾಯಿನ. ಎ1 = 150. ಎ2 ಹೆಂಗೆ ಬರೀತೀರಾ? ಎ1 + ಡಿನ. ಎ1 ಅಂದರೆ ಏನಿಲ್ಲ? 150 + ಡಿ ಅಂದ್ರೇನು? ಪ್ರತಿ ಕಿಲೋಮೀಟ್ರಿಗೆ 50 ರೂಪಾಯಿ ಹೆಚ್ಚು ಹಾಕೋತ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಂಗಂದ್ರೆ ಇದು ಸಾಮಾನ್ಯ ವ್ಯತ್ಯಾಸ, ಇದನ್ನು ಡಿ ಅಂತ ಕರಿತೀರಾ. ಹಂಗಂದರೆ ಡಿ 50 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಗುತ್ತಾ? 150 ರೂಪಾಯಿಗೆ 50 ರೂಪಾಯಿ ಜಾಸ್ತಿ ಆದರೆ 200 ರೂಪಾಯಿ ಆಯ್ತು. ಕೂಡಿಸಿದ್ರೆ 200 ರೂಪಾಯಿ ಆಯ್ತಾ? ಹಂಗಂದ್ರೆ ನೆಕ್ಸ್ಟ್ ಎ3 ಏನಾಗುತ್ತಾ? ಎ3 = ಎ2 + ಡಿನ. ಎ2 ಎಷ್ಟೈತಿ? 200 ಪ್ಲಸ್ ಪ್ರತಿ ಕಿಲೋಮೀಟ್ರಿಗೆ 50 ರೂಪಾಯಿ ಅಂತ ಹೇಳಿದಾರೆ. ಹಂಗಂದ್ರೆ 50 ರೂಪಾಯಿನ ಆ್ಯಡ್ ಮಾಡತ್ತೀನಿ. 200ಕ್ಕೆ 50 ರೂಪಾಯಿ ಕೊಡ್ಸಿದ್ರೆ 250. ನೆಕ್ಸ್ಟ್ ಎ4 ಫೈಂಡ್ ಔಟ್ ಮಾಡಿರಿ. ಎ4 = ಎ3 + ಡಿನ. ಎ3 ಎಷ್ಟೈತಿ? 250 + 50ನ. 250 + 50 ಆದರೆ 300. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡಿ = ಏನಾಗುತ್ತೆ? ಎ2 - ಎ1. ಎ2 ಏನೈತಿ? 200 ಐತೆ. 200 - 150. 200 ಒಳಗೆ 150 ಕಳೆದ್ರೆ 50. ನೆಕ್ಸ್ಟ್ ಡಿ2 ಏನಾಗುತ್ತೆ? ಇದು ಡಿ1 ಡಿ2. ಎ3 - ಎ2ನ. ಎ3 ಎಷ್ಟೈತಿ? 250 ಮೈನಸ್ ಎ2 200. 250 ಒಳಗೆ 200 ಕಳೆದ್ರೆ 50. ಹಾಗಾದ್ರೆ ಇಲ್ಲಿ 50 ಅನ್ನೋದು ಕಾಮನ್ ಬಂತ. ಸಾಮಾನ್ಯ ವ್ಯತ್ಯಾಸ ಏನತ್ತು? ಸೇಮ್ ಬಂತು. ಇಲ್ಲಿ 50 ರೂಪಾಯಿ ಡಿಫ್ರೆನ್ಸ್ ಐತಿ, ಇಲ್ಲಿ 50 ರೂಪಾಯಿ ಡಿಫ್ರೆನ್ಸ್ ಐತಿ. ಅವ್ರು ಮೊದಲೇ ಕೊಟ್ಟಿದ್ರು, ಬಟ್ ಅದನ್ನು ನಾವು ಚೆಕ್ ಮಾಡಿದ್ವಿ. ಹಂಗಂದ್ರೆ ಇಲ್ಲಿ ಮಾಡಿರುವಂಥದ್ದು ಎದ್ರೊಳಗೈತಿ? ಸಮಾಂತರ ಶ್ರೇಣಿ ಒಳಗೈತೆ. ಹಂಗಂದ್ರೆ ಏನಂತ ಬರಿತೀರಿ ಕನ್ಕ್ಲೂಷನ್? ಆದ್ದರಿಂದ 2 ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ರಂದ್ರೆ, ಇಲ್ಲಿ 2 ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಏನಾಗೈತಿ? ಸ್ಥಿರ ಆಗೈತೆ. ಸ್ಥಿರವಾಗಿದ್ರಂದ್ರೆ ಇದನ್ನೇನಂತ ಹೇಳ್ತೀವಿ ನಾವು? ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಹೌದಾ? ಇದನ್ನ ಏನು ಮಾಡುತ್ತೆ? ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ. 2 ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುವುದರಿಂದ. ಹೌದಾ? ಸ್ಥಿರವಾಗೈತಿ. ಸ್ಥಿರವಾಗಿರುವುದರಿಂದ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕದಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಆರಂಭಿಕ ಠೇವಣಿ 10,000 ರೂಪಾಯಿಗೆ
ಎಷ್ಟಾಯ್ತಂತ 8% ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಅಂತ ಕೇಳಿದ್ದಾರೆ. ಅಂದರೆ ಏನು, ಫಸ್ಟ್ ಅವ್ರು ಏನು ಮಾಡ್ತಾರಂತ 10,000 ರೂಪಾಯಿ ಇಡ್ತಾರಂತ. 10,000 ರೂಪಾಯಿ ಹೆಂಗಂದರೆ ಒಂದು ವರ್ಷಕ್ಕೆ ಬಡ್ಡಿ ಎಷ್ಟಂತ 8% ಬಡ್ಡಿ ಐತಿ ಅಂತ ಹೇಳಿದಾರಂತ. ಹಾಗಾದರೆ ಪ್ರತಿ ವರ್ಷ ಆಗುವ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಅಂದರೆ ಈಗ 10,000 ರೂಪಾಯಿಗೆ ಏನೋ 8% ಬಡ್ಡಿ ಕೂಡಿಸಿ ಮೊದಲೇ ವರ್ಷ ಎಷ್ಟಾಗುತ್ತೆ, ನೆಕ್ಸ್ಟ್ ಬಂದಿರುವಂಥದಕ್ಕೆ ಮತ್ತೆ 8% ಬಡ್ಡಿ ಸೇರಿಸಿದ್ರಾಗ ನೆಕ್ಸ್ಟ್ ಏನಾಗುತ್ತೆ, 2ನೇ ವರ್ಷ ಎಷ್ಟು ಬರುತ್ತೆ, ನೆಕ್ಸ್ಟ್ 2ನೇ ವರ್ಷಕ್ಕೆ ಬಂದಿರುವಂತಹ ಅಮೌಂಟ್ ಮತ್ತು ಪ್ಲಸ್ ಈ ಬಡ್ಡಿ ಇವನ್ನೆರಡು ಸೇರಿಸಿದಾಗ ಎಷ್ಟು ಬರುತ್ತಾ ಅನ್ನೋದು ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕೀಗ. ಇನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ? ಇದನ್ನು ಸಾಲ್ವ್ ಮಾಡೋಕ್ಕೆ ನಮಗೇನು ಗೊತ್ತಿರಬೇಕು, ಚಕ್ರ ಬಡ್ಡಿ ಸೂತ್ರ ಗೊತ್ತಿರಬೇಕು. ಏನೈತಿ ಚಕ್ರ ಬಡ್ಡಿ ಸೂತ್ರ? A = P × 1 + R / 100 ರೆಸ್ಟು n ಅಂತೈತಿ. ಹೌದಾ, n ಅಂತೈತಿ. ಇಲ್ಲಿ ಎ ಅಂದ್ರೇನು? ಅಮೌಂಟ್. ಅಮೌಂಟ್ ಅಂದ್ರೇನು? ಮೊತ್ತ. ಪಿ ಅಂದರೆ ಅಸಲು. ಆರ್ ಅಂದರೆ ಬಡ್ಡಿ ದರ. ನೆಕ್ಸ್ಟ್ ಎನ್ ಅಂದರೆ ಎಷ್ಟು ವರ್ಷಗಳ ಸಂಖ್ಯೆ. 1ನೇ ವರ್ಷ ಎಷ್ಟಾಗುತ್ತೆ, 2ನೇ ವರ್ಷ ಎಷ್ಟಾಗುತ್ತೆ ಅಂತ ಇರ್ತೀವಲ್ಲ ಅದು ವರ್ಷಗಳ ಸಂಖ್ಯೆ. ಇವು ಏನೇನು ಅನ್ನೋದು ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಪಿ ಅಂದರೆ ಎಷ್ಟೈತಿ? 10,000ನ. ಅಸಲು ಎಷ್ಟೈತಿ ನಮ್ಗೆ? 10,000 ರೂಪಾಯಿ ಕೊಟ್ರೆ. ನೆಕ್ಸ್ಟ್ ಏನು ಹೇಳಿದಾರೆ? 8% ಬಡ್ಡಿ ಅಂತ ಹೇಳಿದ್ದಾರೆ. ಅಂದ್ರೆ ಆರ್ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರ ಎಷ್ಟೈತಿ? 8%. ಇದು ಎಷ್ಟಂತ? ವರ್ಷಕ್ಕೆ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು ಬೆಲೆ ಎಷ್ಟಾಗುತ್ತಾ? 1 ಆಗುತ್ತಾ? ಇವಾಗ ಈ ಎಲ್ಲ ವ್ಯಾಲ್ಯೂಸನ್ನ ಏನು ಮಾಡಿರಿ, ಈ ಫಾರ್ಮುಲಾದಾಗ ಹಾಕ್ರಿ. ಅವಾಗ ಏನಾಗುತ್ತೆ ನೋಡ್ರಿ, ಅಮೌಂಟು ಅದರ ಮೊತ್ತ ಎಷ್ಟಾಗುತ್ತೆ? A = 10,000 × 1 + R ಅಂದರೆ 8. ಎಷ್ಟಕ್ಕಿದು? ವರ್ಷಕ್ಕೆ. 8 / 100 ರೆಸ್ಟು n ಅಂದರೆ 1. ಇವಾಗ ಇದೇನಾಗುತ್ತಾ? 10,000 × 1 + 8 / 100. ಇಷ್ಟೇ ಮಾಡಿರಿ. ಇದನ್ನು ಸಾಲ್ವ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಸಾಲ್ವ್ ಮಾಡಬೇಡ ಅಂತ ಹೇಳಿದ್ನಿ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ, A = ನೆಕ್ಸ್ಟ್ ನಿಮ್ಗೇನು ಬೇಕು? ಪ್ರತಿ ವರ್ಷ. ಇದು 1ನೇ ವರ್ಷದ್ದಾಯ್ತು. 2ನೇ ವರ್ಷದ ಇದಕ್ಕೆ A1 ಅಂತ ಅನ್ರಿ. A2 ಏನಾಗುತ್ತೆ ನೋಡಿರಿ, 10,000 × 1 + 8 / 100 ರೆಸ್ಟು. ಇಲ್ಲಿ n ಅಂದಲ್ಲಿ ಏನು ಮಾಡಬೇಕು? 2ನೇ ವರ್ಷಕ್ಕೆ 2 ಅಂತ ಹೇಳಬೇಕು. ಯಾಕೆ ನಾನು ಇಲ್ಲಿ ಸಾಲ್ವ್ ಮಾಡಬೇಡ ಅಂತಂದರೆ ಇಲ್ಲಿ ರೆಸ್ಟು 2 ಬಂತಲ್ಲ, ನೀವು ಸಾಲ್ವ್ ಮಾಡಿದರೆ ಏನಾಗುತ್ತಾ? ಮಾಡಿದ್ರೆ ಏನೋ ತಪ್ಪಲ್ಲ, ಅದೇನಾಗುತ್ತೆ, ಟೈಮ್ ಭಾಳ ಕನ್ಸ್ಯೂಮ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡತ್ತೀನಿ, ಅದನ್ನು ಇಷ್ಟೇ ಇಡಾತ್ತೀನಿ. ನೆಕ್ಸ್ಟ್ 3ನೇ ವರ್ಷಕ್ಕೆ A3 = 10,000 × 1 + 8 / 100 ರೆಸ್ಟು 3. ಗೊತ್ತಾಯ್ತು? ಇದು ಮೊದಲನೇ ವರ್ಷದ್ದು, ಇದು 2ನೇ ವರ್ಷ, ಇದು 3ನೇ ವರ್ಷ. ಹಾಗಂದರೆ ಇಲ್ಲೇನಾದರೂ ಅನುಕ್ರಮ ಪದಗಳ ವ್ಯತ್ಯಾಸ ಏನಾದರೂ ಸೇಮ್ ಅದಾವ? ಇಲ್ಲಲ್ಲ, ಬೇರೆ ಬೇರೆ ಅದಾವ. ಇಲ್ಲೇ ನೋಡಿರಿ, ಅಬ್ಸರ್ವ್ ಮಾಡಬೇಕು. ಇದ್ರ 2 ರೆಸ್ಟು ಅಂದರೆ ಏನು, ಇಲ್ಲಿ ಏನಾದರೂ ಸೇಮ್ ಬರ್ತದೆ? ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಏನಂತ ಹೇಳಬೇಕು ನೀವು ಇಲ್ಲಿ ಕನ್ಕ್ಲೂಷನ್? ಆದ್ದರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಲ್ಲ. ಈ ಲೆಕ್ಕ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ನೋಡ್ರಿ,
ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡ್ರಿ, ಎ = 10 ಡಿ = 10 ಅಂತ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಹೇಗೆ ವ್ಯಕ್ತಪಡಿಸ್ತೀರಾ? ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಪ್ ಟು ಸೋ ಆನ್, ಇದೇ ರೀತಿ ವ್ಯಕ್ತಪಡಿಸ್ತೀರಾ? ಹಾಗಾದರೆ ಇಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕಂಡುಹಿಡಬೇಕು ನಾವು? ಎ ಪ್ಲಸ್ ಡಿ ಕಂಡುಹಿಡಬೇಕು. ಎ ಪ್ಲಸ್ ಡಿ = ಏನಾಗುತ್ತಾ? ಎ ಅಂದರೆ 10, ಡಿ ಅಂದರೆ 10, 10ಕ್ಕೆ 10 ಕೂಡಿಸಿದ್ರೆ 20. ಎ ಪ್ಲಸ್ 2d. ನೆಕ್ಸ್ಟ್ ಮೂರನೇ ಪದವನ್ನು ಕಂಡುಹಿಡಬೇಕಾದ್ರೆ ಎ ಪ್ಲಸ್ 2d. ಎ ಅಂದರೆ 10 ಪ್ಲಸ್ 2 ಇಂಟು 2 ಇಂಟು ಡಿ ಅಂದರೆ ಎಷ್ಟು? 10, 10 ಪ್ಲಸ್ 2 10 20, 20ಕ್ಕೆ 10 ಕೂಡಿಸಿದ್ರೆ 30. ಎ ಪ್ಲಸ್ 3d = ಎ ಅಂದರೆ 10 ಪ್ಲಸ್ 3 ಇಂಟು ಡಿ ಅಂದರೆ 10, 3 10 30, 30ಕ್ಕೆ 10 ಕೂಡಿಸಿದ್ರೆ 40. ಎ ಪ್ಲಸ್ 4d, 10 ಪ್ಲಸ್ 4 ಇಂಟು ಡಿ ಅಂದರೆ 10, 10 ಪ್ಲಸ್ 4 10s 40 = 50. ಹಾಗಂದರೆ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಏನೇನದು? ಫಸ್ಟ್ ಎ ಏನ ಬರ್ಕೋತೀರಾ? 10, 20, 30, 40, 50 ಅಪ್ ಟು ಸೋ ಆನ್. ಹಾಗೆ ಕಣಕ್ಕೆ ಹಿಡ್ಕೊತ ಹೋದರೆ ಮುಂದೆ ಪದಗಳು ಅದಾವೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ? ಈ ಲೆಕ್ಕದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡಿರಿ, ಎ = -2 ಡಿ = 0 ಅಂತ ಐತಿ. ಇಲ್ಲೇನು ಕಂಡುಹಿಡಬೇಕು? ಮೊದಲ 4 ಪದಗಳನ್ನು ಕಂಡುಹಿಡಬೇಕಾ? ಹಾಗಾದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಪ್ಲಸ್ ಡಿ. ಎರಡನೇ ಪದ ಕಂಡುಹಿಡಬೇಕಾದ್ರೆ ಎ ಪ್ಲಸ್ ಡಿನ ಎ ಅಂದರೆ ಎಷ್ಟು ಕೊಟ್ಟಿದ್ದಾರೆ? -2 ಪ್ಲಸ್ ಡಿ ಅಂದರೆ 0 ಐತಿ. -2ಕ್ಕೆ 0ನ ಕೂಡಿಸಿದ್ರೆ ಎಷ್ಟು ಬರುತ್ತಾ? -2. ಮೂರನೇ ಪದ ಕಂಡುಹಿಡಬೇಕಾದ್ರೆ ಎ ಪ್ಲಸ್ 2d. ಎ ಅಂದರೆ -2 ಪ್ಲಸ್ 2 ಇಂಟು ಡಿ ಅಂದರೆ 0ನ 0 ಇಂಟು 2 0, 0 ಪ್ಲಸ್ -2 -2. ಎ ಪ್ಲಸ್ 3d = -2 ಪ್ಲಸ್ 3 ಇಂಟು 0 -2, 3 ಇಂಟು 0 0, 0 ಪ್ಲಸ್ -2 -2. ಎ ಪ್ಲಸ್ 4d = -2 ಪ್ಲಸ್ 4 ಇಂಟು 0, 4 ಪೂಜಿಲೆ ಪೂಜಿ, ಈ 0ಕ್ಕೆ -2 ಕೂಡಿಸಿದ್ರೆ -2. ಆದ್ದರಿಂದ ಸಮಾಂತರ ಶ್ರೇಣಿಯ ಪದಗಳು ಏನದು? -2 -2 -2 -2 -2 ಅಪ್ ಟು ಸೋ ಆನ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ, ಎ = 4 ಡಿ = -3 ಐತಿ. ಇದನ್ನು ನೀವು ಸಾಲ್ವ್ ಮಾಡಿ, ಇದು ಹೋಮ್ವರ್ಕ್ ನಿಮಗೆ. ಇದನ್ನು ಸಾಲ್ವ್ ಮಾಡಿ ಈ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ನೋಡ್ರಿ, ಎ = -1 ಡಿ = 1/2 ಅಂತ ಐತಿ. ಹಾಗಂದರೆ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ? ಎ ಪ್ಲಸ್ ಮೊದಲ ಪದವನ್ನು ಕಂಡುಹಿಡಬೇಕಾದ್ರೆ ಎ ಪ್ಲಸ್ ಡಿನ, ಎ ಪ್ಲಸ್ ಡಿ ಅಂದರೆ ಏನು? ಎ ಅಂದರೆ -1 ಪ್ಲಸ್ ಡಿ ಅಂದರೆ 1/2. ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತಾ ಅಂದರೆ ಲಸ ಏನಾಗುತ್ತಾ? 2. ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ. ಲಸ 2 ಆದ್ರೆ -1 × 2 -2 ಪ್ಲಸ್ 1/2. -2 1 ಕಳೆದ್ರೆ -1/2. ನೆಕ್ಸ್ಟ್ ಎ ಪ್ಲಸ್ 2ಡಿನ, ಎ ಅಂದ್ರೇನು? -1 ಪ್ಲಸ್ 2 ಇಂಟು 1/2. ಡಿ ಅಂದರೆ 1/2. 2 ಗೆಟ್ ಕ್ಯಾನ್ಸಲ್, ಏನು ಉಳಿದೈತಿ? -1 ಪ್ಲಸ್ 1, -1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಏನು ಉಳಿತು? 0 ಉಳಿತು. ಎ ಪ್ಲಸ್ 3d = ಎ ಅಂದ್ರೇನು? -1 ಪ್ಲಸ್ 3 ಇಂಟು ಡಿ ಅಂದರೆ 1/2. -1 ಪ್ಲಸ್ 3/2. ಇದ್ರ ಎಲ್ ಸಿ ಎಮ್ ಏನಾಗುತ್ತಾ ಅಂದರೆ ಲಸ ಏನಾಗುತ್ತಾ? 2. 2 ಆದರೆ -2 ಪ್ಲಸ್ 3/2. 3 ಒಳಗೆ -2 ಹೋದರೆ
1/2 ಎ ಪ್ಲಸ್ 4d ಇಸ್ ಈಕ್ವಲ್ ಟು ಎ ಅಂದ್ರೇನು -1 ಪ್ಲಸ್ 4 ಇಂಟು ಡಿ ಅಂದರೆ 1/2 2 ಒಂದಲೇ 2 2 4 -1 ಪ್ಲಸ್ 2 2ರಾಗ 1 ಕಳೆದ್ರೆ 1. ಹಾಗಾದ್ರೆ ಸಮಾಂತರ ಶ್ರೇಣಿಗಳು ಏನೇನದು? ಎ ಅಂದರೆ -1, ಎ ಪ್ಲಸ್ ಡಿ ಅಂದರೆ -1/2 0 1/2 ನೆಕ್ಸ್ಟ್ 1 ಅಪ್ ಟು ಸೊ ಆನ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಏನಿದೆ ನೋಡ್ರಿ. ಎ ಇಸ್ ಈಕ್ವಲ್ ಟು -1.25 ಡಿ ಇಸ್ ಈಕ್ವಲ್ ಟು 0.25 ಅಂತೈತಿ. ಇಲ್ಲೇನಾಗುತ್ತೆ? ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗ ಎ, ಎರಡನೇ ಪದ ಎ ಪ್ಲಸ್ ಡಿನ. ಎ ಅಂದ್ರೆ ಏನೈತಿ? -1.25 ಪ್ಲಸ್ ಡಿ ಅಂದರೆ 0.25. ಹೌದಾ? ಇಲ್ಲಿ ಇದು ಮೈನಸ್ದಾಗೈತಿ, ಇದು ಪ್ಲಸ್ದಾಗೈತಿ. ಇಲ್ಲಿ ನೋಡಿರಿ, 5ರಾಗ 5 ಕಳೆದ್ರೆ 0ನ, 2ರಾಗ 2 ಕಳೆದ್ರೆ 0, -1ರೊಳಗೆ 0 ಕಳೆದ್ರೆ -1 ಅಂದರೆ -1.00. ನೆಕ್ಸ್ಟ್ ಮೂರನೇ ಪದ ಏನಾಗುತ್ತಾ? ಎ ಪ್ಲಸ್ 2d ಇಸ್ ಈಕ್ವಲ್ ಟು ಎ ಅಂದರೆ -1.25 ಪ್ಲಸ್ 2 ಇಂಟು ಡಿ ಅಂದರೆ 0.25 -1.25 ಹಾಗೆ ಬರ್ಕೋತೀನಿ. ಪ್ಲಸ್ ಇಲ್ಲೇ 2ಅನ್ನು ಏನು ಮಾಡಬೇಕು? 0.25ಕ್ಕೆ ಗುಣಿಸ್ಬೇಕು. ಅವಾಗ ಏನಾಗುತ್ತೆ ನೋಡಿರಿ, 2 ಇಂಟು 5 2 5 10 ಎಲ್ಲ ಬಂತು 1 2 2 4 1 5 ಬಿಂದು 2 0 0 ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟು ಇಲ್ಲೇ 5ರೊಳಗೆ 0 ಕಳೆದ್ರೆ 0, 2ರೊಳಗೆ 5 ಕಳೆಯಕ್ಕೆ ಬರುತ್ತಾ? ಇಲ್ಲ. ಅದನ್ನೇನು ಮಾಡ್ಕೋಬೇಕು? 12ರಾಗ 5 ಮಾಡ್ಕೋಬೇಕು. 12ರಾಗ 5 ಕಳೆದ್ರೆ 7 ಬಿಂದು 1ರಾಗ 1 ಕಳೆದ್ರೆ 0 ಅಂದರೆ 0.75. ಸಾರಿ, ಇಲ್ಲಿ ನೋಡ್ರಿ, ಇಲ್ಲೇ 5ರೊಳಗೆ 0 ಕಳೆದ್ರೆ 5 ಬರುತ್ತೆ. 0 ಮೈನಸ್ 0.75. ಎ ಪ್ಲಸ್ 3d ಇಸ್ ಈಕ್ವಲ್ ಟು ಎ ಅಂದರೆ ಏನೈತಿ? -1.25ನ ಪ್ಲಸ್ 3 ಇಂಟು ಡಿ ಅಂದರೆ 0.25 -1.25 ಆ್ಯಸ್ ಇಟ್ ಈಸ್ ಇಡ್ತೀನಿ. ಪ್ಲಸ್ 3 ಇಂಟು 5 15, 1 ಕ್ಯಾರಿ, 3 ಇಂಟು 2 6 ಪ್ಲಸ್ 1 7, 3 0s 0. ನೆಕ್ಸ್ಟ್ ಇವನ್ನ ಎರಡು ಆ್ಯಡ್ ಮಾಡಿರಿ. ಇವಾಗ ಏನಾಗುತ್ತಾ? 5 ಒಳಗೆ 5 - 5 0ನ. ನೆಕ್ಸ್ಟು ಇದನ್ನು 12 ಅಂತ ಕನ್ಸಿಡರ್ ಮಾಡಬೇಕು. 12 ಒಳಗೆ 7 ಹೋದರೆ 5.1 1 - 1 0 ಅಂದರೆ 0.50. Therefore 1.25 minus 1.00 minus 0.75 and 0.50. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.